ಇದು ಸುತ್ತೂರು ಜಾತ್ರಾ ಮಹೋತ್ಸವ ವಸ್ತು ಪ್ರದರ್ಶನ ಒಳಗಡೆ ಹೋಗ್ಬೇಕಾದ್ರೆ ಟಿಕೆಟ್ ತಗೋಬೇಕು. ಅಣ್ಣ ಟಿಕೆಟ್ ಎಷ್ಟು? 10 ರೂಪಾಯಿಗೆ ಇಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ. ನಮ್ಮನ್ನ ಕೃಷಿ ಮೇಳಕ್ಕೆ ವೆಲ್ಕಮ್ ಮಾಡಕ್ಕೆ ಎತ್ತು ಗಾಡಿ ಸಮೇತ ರೈತರು ಕಾದು ನಿಂತಿದ್ದಾರೆ. ಇದು ಪುಂಗನೂರಿನ ತಳಿ. ಇದು ನಿಂತಿಲ್ಲ, ಇದು ಮಲಗಿಲ್ಲ, ನಿಂತೈತೆ. ನಿಂತಿದ್ರು ಕೂಡ ನನ್ನ ಮಂಡಿಯಿಂದ ಕೆಳಗಡೆನೆ ಐತೆ ಕರು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಎಮ್ಮೆಗೆ ಸರಿ ಸುಮಾರು 5 ಲಕ್ಷ ಬೆಲೆ ಹೇಳ್ತಾ ಇದ್ದಾರೆ. ನೀವು ಇವಾಗ ನೋಡ್ತಾ ಇರುವಂತದ್ದು ಕೃಷಿಯಲ್ಲಿ ಬಳಸುವಂತ ಆಧುನಿಕ ಉಪಕರಣಗಳು. ಅಣೆಕಲ್ಲು, ಇಲ್ಲಿ ಅಣೆಕಲ್ಲು ಆಟ ಆಡ್ತಾ ಇದ್ದಾರೆ. ಓ ಪರವಾಗಿಲ್ಲ, ಒಂದ್ ಏಟ್ ಬಿತ್ತು ಗುರು. ನನ್ನ ಫೇವ್ರೆಟ್ ಗಾಳಿಪಟ ಹಾರಿಸುವಂತ ಸ್ಪರ್ಧೆ ನೋಡಕ್ ಹೋಗ್ತಾ ಇದ್ದೀನಿ. ಪಟ ಹಾರಿಸ್ತಾ ಇದೀವಿ, ಟ್ರೈ ಮಾಡ್ತಾ ಇದೀವಿ. ಸ್ವಲ್ಪ ರಿಸ್ಕ್ ಐತೆ ಹಾರಕ್ಕೆ. ಫೈನಲಿ ನಾವು ಗಾಳಿಪಟ ಹಾರಿಸಿದೀವಿ. ತುಂಬಾ ಖುಷಿ ಆಯ್ತು. ಇನ್ನೂ ಒಂದಷ್ಟು ಗಾಳಿಪಟ ಐತೆ, ನೋಡೋಣ ಬನ್ನಿ ಹಾರಿಸ. ಇದು ಆಟ ಅಂದ್ರೆ ಹುಲಿ ಕುರಿ ಆಟ ನಡೀತಾ ಇದೆ ಇಲ್ಲಿ. ಹುಲಿ ಕುರಿ. ಸೊ ಇವಾಗ ಗ್ರಾಮೀಣ ಕ್ರೀಡೆ ಬುಗುರಿ ಆಡ್ತಾ ಇದ್ದಾರೆ ಹುಡುಗರು. ಅದು ಕೂಡ ಒಂದು ಸ್ಪರ್ಧೆ. ಆಡಾಯ್ತಾ ನೀವು? ಏನಾಯ್ತು ಆಟ? ಹೋಗ್ಬಿಡ್ತಾ? ಏನ್ ಬುಗುರಿ ಹೋಯ್ತಾ ಆಟ ಹೋಯ್ತಾ? ಸೊ ನೋಡಿದ್ರಲ್ಲ ದೇಸಿ ಆಟಗಳು ಹೇಗಿತ್ತು. ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ, ತುಂಬ ಖುಷಿಯಿಂದ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ನಾವು ಕೂಡ ಎಂಜಾಯ್ ಮಾಡಿದ್ವಿ. ಈಗ ಮುಂದಿನ ಕಾರ್ಯಕ್ರಮ ಏನೇನಿದೆ ಅದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಇದು ಸುತ್ತೂರು ಜಾತ್ರಾ ಮಹೋತ್ಸವ ವಸ್ತು ಪ್ರದರ್ಶನ ಒಳಗಡೆ ಹೋಗ್ಬೇಕಾದ್ರೆ ಟಿಕೆಟ್ ತಗೋಬೇಕು. ಅಣ್ಣ ಟಿಕೆಟ್ ಎಷ್ಟು? 10 ರೂಪಾಯಿಗೆ ಇಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ. ಇದು ಜಾತ್ರಾ ಮಹೋತ್ಸವದ ವಸ್ತು ಪ್ರದರ್ಶನ ಮತ್ತೆ ಕೃಷಿ ಮೇಳ 15ನೇ ತಾರೀಕಿಂದ 20ನೇ ತಾರೀಕು ತನಕ ನಡೆಯುತ್ತೆ. ವಸ್ತು ಪ್ರದರ್ಶನ ಮತ್ತೆ ಕೃಷಿ ಮೇಳ ಇದ್ರ ಒಳಗಡೆ ನಡೀತಾ ಇರೋದು. ಬನ್ನಿ ಒಳಗಡೆ ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇದೆ. ಏನೋ ಒಂದು ಕದೆ ಮಾಡಿ ಒಳಗಡೆ ಹೋಗೋಣ ಬನ್ನಿ. ಫುಲ್ ರಶ್ ಇದೆ. ಹೆಂಗೈತಣ್ಣ ಜಾತ್ರೆ? ಜಾತ್ರೆ ಚೆನ್ನಾಗಿದೆ ಫುಲ್. ಯಾವ ಊರಿಂದ ಬಂದಿರೋದು? ನೇರಳೆಯಿಂದ. ಓಕೆ, ಯಾರ್ಯಾರು ಬಂದಿದ್ದೀರಾ? ಹಾ ನೀನು ಫ್ರೆಂಡ್ಸ್ ಎಲ್ಲ ಬಂದಿದಾರಂತೆ ಇಲ್ಲಿ. ಅಯ್ಯಪ್ಪ ಗುರು, ಇದೇ ಮೊದಲನೇ ಬಾರಿ ನಾನು ಈ ತರ ರಶ್ ಅಲ್ಲಿ ಒಳಗಡೆ ಹೋಗ್ತಾ ಇರೋದು. ಒಬ್ಬೊಬ್ರಾಗ ಹೋಗ್ಬೇಕು. ಹಾಯ್ ಮಾಡಪ್ಪ. ಅಣ್ಣ ಯಾವ ಊರು? ಯಾವ ಜಿಲ್ಲೆ? ಟಿ ನರಸೀಪುರ ತಾಲೂಕಿನವರು. ಫೈನಲಿ ವಸ್ತು ಪ್ರದರ್ಶನದ ಒಳಗಡೆ ಬಂದಿದ್ದೀವಿ. ಜನ ಮಾತ್ರ ಕಿಕ್ಕಿರೋದು ತುಂಬಿಟ್ಟಿದ್ದಾರೆ. ಯಾರ್ಯಾರು ಏನೇನು ಕಾರ್ಯಕ್ರಮ ಇದೆ ಆದಷ್ಟು ಎಷ್ಟಾಗುತ್ತೆ ಅಷ್ಟೊಂದು ತೋರಿಸ್ತೀನಿ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಕ್ರೌಡ್ ಜಾಸ್ತಿ ಇದೆ. ಅದಕ್ಕೆ ತಕ್ಕಾಗಿ ನಾವು ಕೂಡ ಓಡಾಡೋಕ್ಕಾಗಲ್ಲ. ಇಲ್ಲೊಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ, ಅರಣ್ಯ ನಾಶ ವನ್ಯಜೀವಿಗಳ ಸರ್ವನಾಶ ಅಂತ. ಈ ನಾವು ಹೇಗೆ ಮರಗಳು ತರಿತೀವಿ ಅದೇ ಥರ ಪ್ರಾಣಿಗಳನ್ನೂ ಕೂಡ ತರಿಬೇಕಾಗತ್ತೆ. ಅದೇ ಕಾನ್ಸೆಪ್ಟಲ್ಲಿ ಇಲ್ಲಿ ಚಿರತೆಗೂ ಕೂಡ ಮುಖ ಇಲ್ಲ, ಮತ್ತು ಹುಲಿಗೂ ಕೂಡ ಮುಖ ಇಲ್ಲ. ಸುತ್ತೂರು ಜಾತ್ರೆಯಲ್ಲಿ ನಮ್ಮ ಫ್ರೆಂಡು ರಾಘವನ್ ಸಿಕ್ಕಿದ್ದಾನೆ. ನಾನು ಮತ್ತು ರಾಘವನ್ನು ಡಿಗ್ರಿನ ಒಟ್ಟಿಗೆ ಓದಿದ್ವಿ. ಸುಮಾರು 3 ವರ್ಷಗಳ ಕಾಲ ಡಿಗ್ರಿನ ಚಾಮರಾಜನಗರದಲ್ಲಿ ಓದಿದ್ವಿ. ಅದಾದ ನಂತರ ಮತ್ತೆ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಸುಮಾರು ಜನ ಫ್ರೆಂಡ್ಸ್ಗಳು ಇವಾಗಲೂ ಕೂಡ ಸಿಗಬೇಕು ಅನ್ಕೋತೀವಿ. ಈ ಥರ ಜಾತ್ರೆಗಳು ಮತ್ತು ಹಬ್ಬಗಳಿಗೆ ಬಂದಾಗ ನಮ್ಗೆ ಸಿಗ್ತಿರ್ತೀವಿ. ರಾಘವನೇನೋ ಅವಾಗವಾಗ ಅಲ್ಲಲ್ಲಿ ಸಿಗ್ತಾ ಇರ್ತಾನೆ. ನೀವು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಫ್ರೆಂಡ್ಸ್ಗಳು ಎಲ್ಲಾದರೂ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲಾಂದರೆ ಸಿಕ್ಕಾಗ ಒಂದ್ಸರಿ ಮಾತಾಡಿಸಿ, ನಮಗೂ ಕೂಡ ಖುಷಿ ಆಗುತ್ತೆ. ಏನೋ ಗುರು? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ನಾನಿವಾಗ ನಿಮ್ಮನ್ನೆಲ್ಲ ಕೃಷಿ ಮೇಳ ಕರ್ಕೊಂಡು ಬಂದಿದ್ದೀನಿ. ನಮ್ಮನ್ನು ಕೃಷಿ ಮೇಳಕ್ಕೆ ವೆಲ್ಕಮ್ ಮಾಡೋಕ್ಕೆ ಎತ್ತು ಗಾಡಿ ಸಮೇತ ರೈತರು ಕಾದು ನಿಂತಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ. ಏನೇನಿದೆ ಈ ಅಖಂಡ ಕೃಷಿ ಬ್ರಹ್ಮಾಂಡದಲ್ಲಿ ಅಂತ ನೋಡೋಣ. ಕೃಷಿ ಮೇಳ ಎಂಟ್ರಿ ಆಗ್ತಿದ್ದ ತಕ್ಷಣ ನಮಗೆ ಒಂದಷ್ಟು ಸೊಪ್ಪುಗಳು ಮತ್ತು ಬಳ್ಳಿ ಸಸ್ಯಗಳನ್ನ ನೋಡ್ಬೋದು. ಹಾಗೆ ತುಂಬ ವೆರೈಟಿ ಆದಂಥ ಕೃಷಿ ಸಾಮಗ್ರಿಗಳಾಗಲಿ, ವಿವಿಧ ರೀತಿಯ ಕೃಷಿಗಳಾಗಲಿ, ಹಾಗೆ
ಆಧುನಿಕ ಪದ್ಧತಿಯ ಕೃಷಿ ಎಲ್ಲದರ ಮಾಹಿತಿ ಕೂಡ ಸಿಗುತ್ತೆ. ಚೈನೀಸ್ ಕೋಸು ಅಪೋಲೋ, ಪಾಕ್ ಚಾಯ್ ಅಂತ ಒಂದಿದೆ. ಹಾಗೆ ಇಲ್ಲಿ ಬಳ್ಳಿ ಟೊಮೊಟೊ, ಚಿಕ್ಕ ಟೊಮೊಟೊ, ಅದು ದೊಡ್ಡದಾಗಲ್ಲ. ಅಲ್ಲಿ ಒಳಗಡೆ ಒಂದಷ್ಟು ಹಣ್ಣುಗಳು ಕೂಡ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಪುಟ್ಟದಾಗಿ ಹಣ್ಣಾಗಿದೆ ಟೊಮೊಟೊ. ಹಾಗೆ ಇಲ್ಲಿ ಎಲೆಕೋಸು, ಮತ್ತೆ ಹಿಂದಗಡೆ ಸೂರ್ಯಕಾಂತಿ. ಮತ್ತೆ ಈ ಕೃಷಿ ಮೇಳದ ಹಿಂಭಾಗದಲ್ಲಿ ಸಾಂಸ್ಕೃತಿಕ ಮೇಳ ಕೂಡ ಏರ್ಪಡಿಸಿದ್ದಾರೆ. ಅಂದ್ರೆ ಮಕ್ಕಳ ಡ್ಯಾನ್ಸ್ಗಳು ಮತ್ತೆ ಇನ್ನೊಂದಷ್ಟು ಪ್ರದರ್ಶನಗಳೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಟೊಮೊಟೊ ಕೃಷಿ ಎಲ್ರಿಗೂ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಟೊಮೊಟೊ ಕೃಷಿ ಎಷ್ಟು ಆಧುನಿಕವಾಗಿ ನಡೀತಾ ಇದೆ ಅಂತ. ಆ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಇನ್ನಿತರ ವೆರೈಟಿ ತಳಿಗಳು ಎಲ್ಲವನ್ನು ಕೂಡ ಇಲ್ಲಿ ನೀವು ನೋಡಕ್ ಸಿಗುತ್ತೆ. ಟೈಮ್ ಇಲ್ಲ ಗುರು, ಟೈಮ್ ಇಲ್ಲ, ಎಲ್ಲನೂ ಕೂಡ ಬೇಗ ತೋರಿಸ್ಬೇಕು ನಿಮ್ಗೆ. ಆ ಪ್ರಯತ್ನದಲ್ಲಿ ನಾವು ಇವಾಗ ಮಾಡ್ತಾ ಇದೀವಿ ಈ ವಿಡಿಯೋನ. ಹಾಗೆ ಇಲ್ಲಿ ಚಿಲ್ಲಿ, ಮೆಣಸಿನ್ಕಾಯಿ ಅಂತ ಏನ್ ಹೇಳ್ತೀವಿ, ಆ ಮೆಣಸಿನ್ಕಾಯಿ. ಈ ಕೃಷಿ ಮೇಳ ಮಾಡ್ಬೇಕು ಅಂದ್ರೆ ಸುಮಾರು ತರಕಾರಿ ಎಲ್ಲ ಬರ್ಬೇಕು ಅಂದ್ರೆ ಏನಿಲ್ಲ ಅಂದ್ರೂ 2 ತಿಂಗಳು ಬೇಕು. ಒಂದು ತರಕಾರಿ ತನ್ನ ಹೂ ಎಲ್ಲ ಬಿಟ್ಟು ಕಾಯೆಲ್ಲ ಆಗೋ ತನಕ ಬಿಗಿನಿಂಗ್ ಸ್ಟೇಜ್ 60 ದಿನಗಳ ಆದ ನಂತರನೇ ಈ ಕೃಷಿ ಎಲ್ಲ ತಮ್ಮ ಬೆಳೆಗಳು ಹಾರ್ವೆಸ್ಟಿಂಗ್ ಎಲ್ಲ ಶುರುವಾಗೋದು. ಅದಕ್ಕೋಸ್ಕರ ಈ ಕೃಷಿ ಮೇಳನ 5 ತಿಂಗಳ ಹಿಂದೆನೆ ರೆಡಿ ಮಾಡಿರ್ತಾರೆ. ಅಲ್ಲಿ ಹಿಂದ್ಗಡೆ ಬೆಂಡೆಕಾಯಿ, ಮತ್ತೆ ಇಲ್ಲಿ ಹುರುಳಿಕಾಯಿ, ಮತ್ತೆ ಈ ಕಡೆ ಕುಂಬಳಕಾಯಿ ಎಲ್ಲನೂ ಬೆಳೆದಿದ್ದಾರೆ. ಈ ಕಡೆಯಿಂದ ಒಳಗಡೆ ಹೋಗೋಣ. ಮತ್ತೆ ಒಂದಷ್ಟು ಸೊಪ್ಪಿನ ಕೃಷಿ ಮಧ್ಯಭಾಗದಲ್ಲಿ. ಕೃಷಿ ಮೇಳಕ್ಕೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಇವತ್ತು ಭಾನುವಾರ ಆದ್ರಿಂದ ತುಂಬಾ ರಶ್ ಕೂಡ ಇದೆ. ಇಲ್ಲಿ ಏಲಕ್ಕಿ ಬಾಳೆ ಕೃಷಿ ಬಗ್ಗೆ ತಿಳಿಸಿದ್ದಾರೆ. ವೆರೈಟಿ ಬಾಳೆ ಇದೆ. ಇದರಲ್ಲಿ ತಳಿ ಹೂವನ್ ಅಂತ ಏಲಕ್ಕಿ ಬಾಳೆಯ ತಳಿ. ಹಾಗೆ ಇಲ್ಲಿ ನೇಂದ್ರ ಬಾಳೆ ರೇಟ್ ಇಲ್ಲ ಬಿಡಮ್ಮ ಈಗ. ಮೈಸೂರು ವಿಳ್ಳೆದೆಲೆ. ಇಲ್ಲಿ ವಿಳ್ಳೆದೆಲೆ ಅನ್ನೋದು ಒಂದು ಬಳ್ಳಿ ಇದ್ದಾಗೆ, ಅದಕ್ಕೋಸ್ಕರ ಇಲ್ಲಿ ಒಂದು ಮರಕ್ಕೆ ಬಳ್ಳಿನ ಹಬ್ಸಿದ್ದಾರೆ. ಇನ್ನ ಗಿಡ ದೊಡ್ಡದಾಗಿಲ್ಲ. ಹಾಗೆ ಇಲ್ಲಿ ಬದನೆ ಕೃಷಿ ಮತ್ತೆ ಪಪ್ಪಾಯ ಕೃಷಿ ನೋಡ್ಬೋದು. ಮುಂದೆ ಬಂತು ಅಂದ್ರೆ ನುಗ್ಗೆ ಕೃಷಿ. ಇದರಿಂದ ಮುಂದೆ ಹೂವಿನ ತೋಟಗಳಿದೆ, ಅದನ್ನ ತೋರಿಸ್ತೀನಿ. ಇಲ್ಲಿಂದ ಪುಷ್ಪ ಪ್ರದರ್ಶನ ಶುರುವಾಗುತ್ತೆ, ಅಂದ್ರೆ ಹೂಗಳ ಪ್ರದರ್ಶನ. ಎಡಭಾಗದಲ್ಲಿ ನೋಡ್ತಿರ್ಬೋದು, ಕಲರ್ ಆಗಿ ಹೂ ಗಿಡಗಳಿದಾವೆ. ಎಲ್ಲ ನ್ಯಾಚುರಲ್ಲು, ಯಾವುದೇ ರೀತಿ ಆರ್ಟಿಫಿಷಿಯಲ್ ಇಲ್ಲ. ಇಲ್ಲಿ ಎಲ್ಲವೂ ಕೂಡ ಸುಮಾರು ತಿಂಗಳಿಂದ ಇಲ್ಲಿ ಹೂವಿನ ಕೃಷಿ ಮಾಡಿ ಎಲ್ಲರನ್ನೂ ಬಂದಂತ ರೈತರು ಮತ್ತೆ ಸಾರ್ವಜನಿಕರಿಗೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮಧ್ಯದಲ್ಲಿ ಒಂದು ನಂದಿ ಕೂರಿಸಿದ್ದಾರೆ. ಜನ ಜಾಸ್ತಿನಾ ಬ್ರದರ್? ಸಿಕ್ಕಾಪಟ್ಟೆ ಜಾಸ್ತಿ. ಕಡಿಮೆ ಇದು ಸಿಕ್ಕಾಪಟ್ಟೆ ಜಾಸ್ತಿ. ನೀವು ಸ್ಟೂಡೆಂಟಾ? ಸ್ಟೂಡೆಂಟ್, ಮೈಸೂರು ಜೆಎಸ್ಎಸ್ ಕಾಲೇಜ್. ಏನು ಓದ್ತಾ ಇದ್ದೀರಾ? ನಾವು BSc ಡಿಗ್ರಿ. ವಾಲಂಟಿಯರ್ಸ್ ಬಾಡಿ ಡಿಪಾರ್ಟ್ಮೆಂಟ್. ವಾಲಂಟಿಯರ್. ಓಕೆ. ಎಷ್ಟು ದಿನದಿಂದ ಡ್ಯೂಟಿ? ಸರ್ ನಮಗೆ 15 ತಾರೀಕಿಂದ 20 ಡ್ಯೂಟಿ. ನಿಮ್ದು ಪೂರ್ತಿ ಇದರಾ ವಸ್ತು ಪ್ರದರ್ಶನ? ಪೂರ್ತಿ ಇದೆ. ನಿಮ್ಮ ಹೆಸರು? ಭರತ್ ಕುಮಾರ್ ಅಂತ. ವಾಲಂಟಿಯರ್ ಆಗಿ ಹುಡುಗರೆಲ್ಲ ಸ್ಟೂಡೆಂಟ್ಗಳು, JSS ಕಾಲೇಜಿನ ಸ್ಟೂಡೆಂಟ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ. ನೆನ್ನೆ ಮೊನ್ನೆ ಅಷ್ಟೊಂದು ರಶ್ ಇರಲಿಲ್ಲ, ಯಾಕಂದರೆ ಭಾನುವಾರ. ಅದರಿಂದ ಇಲ್ಲಿ ಸಾವಯವ ಕೃಷಿ ಮಳಿಗೆಗಳು ಸಿಗ್ತವೆ ನಮಗೆ. ಹೋದಾಗ ಒಂದಷ್ಟು ಬೆಲ್ಲ ಆಗಲಿ ಮತ್ತು ಸಾವಯವವಾಗಿ ಏನೇನು ಕೃಷಿ ಮಾಡಿರ್ತಾರೆ ಅದರಿಂದ ಅನೇಕ ಉತ್ಪನ್ನಗಳನ್ನ ಮಾಡಿರ್ತಾರೆ. ಅದ್ರ ಬಗ್ಗೆ ನೀವು ಇಲ್ಲಿ ನೋಡ್ಬೋದು. ಇಲ್ಲೆಲ್ಲ ಒಂದಷ್ಟು ಫರ್ಟಿಲೈಸರ್ಗಳು ಹಾಕಿದ್ದಾರೆ. ಅಂದರೆ ಸಾವಯವಕ್ಕೆ ಉಪಕಾರಿ ಆಗುವಂಥ ಸಾವಯವ ಗೊಬ್ಬರಗಳು, ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ನಾವು ಏನು ಹೇಳ್ತೀವಿ, ಅದರ ಘಟಕಗಳು, ಸ್ಟಾಲ್ಗಳು ಇಲ್ಲಿ ನಮಗೆ ನೋಡೋಕೆ ಸಿಗುತ್ತೆ.
ಯಾವ ಊರು ಸರ್? ನಮ್ದು ತಮಿಳಳ್ಳಿ ಚಾಮರಾಜನಗರ. ಅವರ ಓಕೆ. ಯಾವತ್ತು ಬಂದ್ರಿ ಜಾತ್ರೆಗೆ? ಜಾತ್ರೆ ಇವತ್ತು ಬೆಳಿಗ್ಗೆ ಬಂದ್ರ? ಯಾರ್ಯಾರು ಬಂದಿದ್ದೀರಾ? ನಾವು ನಮ್ಮ ವೈಫು ನಮ್ಮ ಅತ್ತೆ. ಓಕೆ. ಹೇಗೈತೆ ಜಾತ್ರೆ? ಚೆನ್ನಾಗಿದೆ. ಏನೇನೆಲ್ಲ ನೋಡಿದ್ರಿ? ಆ, ಎಲ್ಲ ಬೆಳೆಗಳು ನೋಡಿದೆ. ಹಾ ಕುಂಬಳ, ಹಾ ಆಮೇಲೆ ಮೆಣಸಿ, ಟೊಮೊಟೊ, ಓಕೆ. ಯಾವ್ಯಾವ ತಳಿ ಇದೆ ಎಲ್ಲ ಥರ ಇದು ಮಾಡ್ಕೊಂಡು ಇದು ಮಾಡಿದ್ದಾರೆ. ನಿಮ್ದು ಮೂಲ ಏನು ಕೆಲಸ ಮಾಡ್ತೀರಾ? ಅಗ್ರಿಕಲ್ಚರ್ ವ್ಯವಸಾಯನೇ. ನಿಮ್ಗೆ ಉಪಯುಕ್ತ ಆಗ್ತಾ ಸರ್? ಆರ್ಗ್ಯಾನಿಕಲ್ ಇದು ಮಾಡ್ತಾ ಇರೋದು, ಅದರಿಂದ ಉಪಯೋಗ ಆಗುತ್ತೆ. ಆರ್ಗ್ಯಾನಿಕ್ ನೀವು ಪೂರ್ತಿ ಪ್ಯೂರ್ ಆರ್ಗ್ಯಾನಿಕ್ ಮಾಡ್ತಾ ಇರೋದು. ಏನೇನ್ ಕೃಷಿ ಮಾಡ್ತೀರಾ? ಹಾಂ, ಊರಲ್ಲಿ ಏನೇನ್ ಕೃಷಿ ಮಾಡ್ತೀರಾ ಅಂತ? ಬಾಳೆ, ಆಮೇಲೆ ಟರ್ಮರಿಕು, ಇದನ್ನ ಪ್ರತಿಯೊಂದು ಇದು ಮಾಡ್ತೇವೆ. ವರ್ಷದ ಬೆಳೆ ಜಾಸ್ತಿ. ಈಗ ಓಕೆ. ನಮ್ದು ಆಡ್ ಶಾಪ್ ಅಂತ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದೆ. ಹೌದಾ? ಆಡ್ ಶಾಪ್ ಅಂತ ಓಕೆ. ಬೆಸ್ಟ್ ರಿಸಲ್ಟ್ ಇದೆ. ಚಾಮರಾಜನಗರ ಆಲ್ಮೋಸ್ಟ್ ಎಲ್ಲ ಕಡೆ ಕವರ್ ಮಾಡ್ತಾ ಇದೀವಿ. ಚೆನ್ನಾಗಿ ರಿಸಲ್ಟ್ ಇದೆ. ಓಕೆ. ಎಲ್ಲ ಕಡೆ ಹೂಗಳನ್ನ ನೋಡ್ಬೋದು. ವೆರೈಟಿ ಹೂಗಳಿದೆ. ಅದ್ರ ಜೊತೆ ಎತ್ತು ಗಾಡಿಗಳನ್ನ ಇಲ್ಲಿ ನಿಲ್ಸಿದ್ದಾರೆ. ವೆರೈಟಿ ಬಣ್ಣದ ಹೂಗಳು. ನಾವು ಕೇಳಿರಲ್ಲ ಈ ಥರ ಹೂಗಳ ಹೆಸರನ್ನು ಕೂಡ ನಾವು ಕೇಳಿರಲ್ಲ. ಆ ಥರದ ಹೂಗಳಿದೆ. ಪೆಟೂನಿಯಾ ಅಂತ ಇದ್ರ ಹೆಸರು. ಹಾಗೆ ವಿಂಕಾ, ಮತ್ತು ಮುಂದ್ಗಡೆ ಇರೋದು ಚೆಂಡು ಹೂವು. ನಿಮ್ಮೆಲ್ಲರಿಗೂ ಕೂಡ ಕಾಮನ್ ಆಗಿ ಗೊತ್ತಿರುತ್ತೆ. ಪಪಾಯ, ರೆಡ್ ಲೇಡಿ. ಏನು ಹಣ್ಣಾಗೋಗಿದೆ ಅಂತನ ಇಲ್ಲಿ ಹಿಂದ್ಗಡೆ ಫೋಟೋ ಹಾಕಿದ್ದಾರೆ. ಹಿಂದ್ಗಡೆ ಒಂದು ಬೋರ್ಡ್ ಹಾಕಿದ್ದಾರೆ. ಅದರಲ್ಲಿ ಕೆಳಗಡೆ ಹಣ್ಣು ಹಾಕಿದ್ರು, ಪಪಾಯ ಹಣ್ಣಾಗಿರೋ ಥರ. ನೀವು ನೋಡ್ಬೋದು ಅಲ್ಲಿ ಪಪಾಯ ಹಣ್ಣಾಗಿರೋ ಥರನೇ ಕಾಣ್ತಾ ಇದೆ. ರೆಡ್ ಲೇಡಿ ಪಪಾಯ ಹಣ್ಣಾಗಿದೆ, ಕಿತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸ್ವಲ್ಪ ಜನ ಇಲ್ಲಿ. ಏನು ಸರ್, ದೂರದಿಂದ ಅದೇ ಥರ ಕಾಣುತ್ತೆ ಅಲ್ವಾ? ಯಾವ ಊರು ಸರ್? ನಂಜನಗೂಡ. ಓಕೆ. ಆ ಕಡೆ ಬೇಲಿ ಮೆಂತ್ಯ, ಈ ಕಡೆ ಅಲಸಂದೆ, ಮತ್ತು ವೆಲ್ವೆಟ್ ಬೀನ್ಸು, ಮತ್ತು ಮುಂದೆ ಒಂದಷ್ಟು ಅಲಸಂದೆ. ಇಲ್ಲಿ ಮುಂದೆ ಬಂತು ಅಂದರೆ ಹೀರೆಕಾಯಿ. ವೆರೈಟಿ ಮಾಡಿದ್ದಾರೆ. ಹಾಗೆ ಈ ವರ್ಷ, ಪ್ರತಿ ವರ್ಷ ಈ ಜಾಗದಲ್ಲಿ ಯಾವುದಾದ್ರೂ ಒಂದು ವಿಶೇಷವಾದಂಥ ಕಲಾಕೃತಿನ ನಿರ್ಮಿಸಿರ್ತಾರೆ. ಈ ವರ್ಷ ನೇಗಿಲು ಹೊತ್ತಂಥ ರೈತನ ಕಲಾಕೃತಿನ ಇಲ್ಲಿ ನಿಲ್ಲಿಸಿದ್ದಾರೆ. ಇನ್ನು ಇಲ್ಲಿ ಒಳಗಡೆ ಹೋಯ್ತು ಅಂದರೆ ನಿಮಗೆ ಮೀನು ಕೃಷಿ ಮತ್ತು ಇನ್ನಿತರ ಸಣ್ಣ ಪುಟ್ಟ, ಅಂದರೆ ನಿಮಗೆ 3 ತಿಂಗಳು ಬೆಳೆ, ಬರ್ಪಸ್ಲು ಅಂತ ಏನು ಹೇಳ್ತೀವಿ, ಅಂದರೆ ಮಳೆ ನಂಬಿ ಕೃಷಿ ಮಾಡುವಂಥ ಕೃಷಿಗಳು ಅಲ್ಲಿ ಕಾಣ್ಬೋದು. ನೀವು ಇವಾಗ ನೋಡ್ತಾ ಇರುವಂಥದ್ದು ದೇಸಿ ತಳಿ ಜಾನುವಾರುಗಳ ಪ್ರದರ್ಶನ. ಅಂದರೆ ನಾವು ಏನು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ಮತ್ತು ಇನ್ನಿತರ ಭಾಗದ ದೇಸಿ ತಳಿಗಳು ಏನಿರ್ತವೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ಅಲ್ಲಿನ ರೈತರುಗಳು ಈ ಹಸುಗಳು, ಕರುಗಳು ಎಲ್ಲನೂ ಕೂಡ ಹೊಡ್ಕೊಂಬಂದಿರ್ತಾರೆ. ಕಾಂಕ್ರೇಜ್ ಅಂತ ಈ ತಳಿ ಹೆಸರು. ಪುಟ್ಟದಾಗಿ ಕುಳ್ಳಕ್ಕೈತೆ. ಇದು ರೈತರ ಮಾಹಿತಿ ಕೊಟ್ಟಿಲ್ಲ ಇಲ್ಲಿ, ಜಸ್ಟ್ ಇದರ ತಳಿ ಯಾವುದು ಅಂತ ಹಾಕಿದ್ದಾರೆ ಅಷ್ಟೇ. ಒಳ್ಳೆ ಇದು ದೊಡ್ಡದೇನೆ ಹಸು, ಕರು ಥರ ಕಾಣುತ್ತೆ ಅಷ್ಟೇ. ಗೂಳಿ ಅನ್ಕೋತೀನಿ, ಗೂಳಿನ ಹಸುನಾ ಇದು? ಗಿರ್ತಳಿ ಹಸುಗಳು. ಹಾಗೆ ಇವರು ಒಂದಷ್ಟು ಗಿರ್ ಹಸುಗಳ ತುಪ್ಪ, ಬೆಣ್ಣೆ ಹಾಗೂ ಇನ್ನಿತರ ಪ್ರಾಡಕ್ಟ್ಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ದೇಸಿ ಹಸುವಿನ ತುಪ್ಪ ಮತ್ತು ಎತ್ತಿನ ಗಾಣದ ಎಣ್ಣೆ. ಇದು ಎಣ್ಣೆ ಇವರು ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ನಿರ್ಮಿಸಿ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅಂತ. ಎಲ್ಲವೂ ಕೂಡ ಸಾವಯವವಾಗಿರುತ್ತೆ. ಇವ್ರ ಹತ್ರ ಎಣ್ಣೆ, ಹಾಗೆ ದೇಸಿ ಹಸುವಿನ ತುಪ್ಪ ಮತ್ತು ಬೆಣ್ಣೆ ಇನ್ನಿತರ ಪ್ರಾಡಕ್ಟ್ಗಳು ಸಿಗ್ತವೆ. 1 kg, ಅರ್ಧ kg ಈ ಥರ ಸಿಗುತ್ತೆ. ಅವರ ಪ್ರಾಡಕ್ಟ್ ಬಗ್ಗೆ ಒಂದಷ್ಟು ಮಾಹಿತಿ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಪ್ರಾಡಕ್ಟ್ ಬಗ್ಗೆ ಮತ್ತು ನಮ್ಮ ಒಂದಷ್ಟು ರೈತರಿಗೆ ನಿಮ್ಮ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್. ಸರ್ ನಮಸ್ತೆ, ನನ್ನ ಹೆಸರು ಪ್ರಶಾಂತ್ ಅಂತ. ನಮ್ಮದು ಫಾರ್ಮ್ ಬಂದು ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅಂತ, ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ, ಅಲ್ಲಿ ಬೂಕನಕೆರೆ ಹೋಬಳಿ ಕುರುಬಾಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಬರುತ್ತೆ. ಸೊ ಸರಿಸುಮಾರು ನಾವು ಒಂದು 70ಕ್ಕೂ ಹೆಚ್ಚು ಗೀರಸುಗಳನ್ನು ಬ್ರೀಡಿಂಗ್ ಮಾಡ್ತಾ ಇದ್ದೀವಿ. ಮತ್ತು ಸಾವಯವ ಕೃಷಿ ಕೂಡ ಮಾಡ್ತಿದ್ದೀವಿ. ಅದನ್ನು ನಾವು ರೈತರುಗಳಿಗೂ ತರಬೇತಿ ಕೊಡ್ತೀವಿ. ಏನಾದರೂ ನಮ್ಮ ಥರ ಮಾಡ್ತೀನಿ ಅಂಥವರಿಗೆ ತಿಂಗಳಿನ ಕೊನೆ ಭಾನುವಾರ ಇರುತ್ತೆ. ಏನಾದರೂ ನಿಮಗೆ ದೇಸಿ ಹಸುಗಳು ಸಾಕಬೇಕು, ಸಾವಯವ ಕೃಷಿ ಮಾಡಬೇಕು, ಮತ್ತು
ಏನು ಹಸುಗಳ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಬೇಕು ಅನ್ನೋರು ಖಂಡಿತವಾಗ್ಲೂ ನಮ್ಮ ಫಾರ್ಮ್ ವಿಸಿಟ್ ಮಾಡಿ ಆ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಮತ್ತು ಈಗ ಹಸುವಿನಿಂದ ಬರ್ತಕ್ಕಂಥ ಹಾಲನ್ನು ಈ ಥರ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಿದ್ದೀವಿ ಸರ್. ಇದು ನೀವು ತುಪ್ಪ ನೋಡ್ಬೋದು, 100% ಬಿಲೋನಾ ಮೆಥಡಲ್ಲಿ ಮಾಡಿರೋ ದೇಸಿ ಹಸುವಿನ ತುಪ್ಪ. ಯಾರಿಗಾದರೂ ನಾಟಿ ಹಸುವಿನ ತುಪ್ಪ, ಗೀರ್ ಹಸುವಿನ ತುಪ್ಪ, ಬೆಣ್ಣೆ, ಈ ಪನ್ನೀರು ಮತ್ತು ಪರಿಶುದ್ಧ ಗಾಣದ ಎಣ್ಣೆಗಳು ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಅವ್ರ ಮನೆಗೇ ಡೆಲಿವರಿ ಆಗುತ್ತೆ. ಡೋರ್ ಸ್ಟೆಪ್ ಡೆಲಿವರಿ ಅವೈಲೇಬಲ್ ಇದೆ. ಬಂದು ಈಗ ಎಲ್ಲರೂ ಈಗ ಆರ್ಗ್ಯಾನಿಕ್ ಸ್ಟೋರ್ಗಳೆಲ್ಲ ತುಪ್ಪ 100% ದೇಸಿ ಹಸುವಿನ ತುಪ್ಪ, ನಾಟಿ ಹಸುವಿನ ತುಪ್ಪ ಅಂತ ಹೇಳ್ತಾರೆ. ಇವತ್ತು ಹಸು ಕಟ್ತಾ ಇರೋರೇ ಹೈನುಗಾರಿಕೆ ಮಾಡೋರು ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ. ಬಟ್ ನೀವು ದೇಸಿ ಹಸುವಿನ ತುಪ್ಪ ತಗೋತೀರಾ ಅನ್ನೋದಾದರೆ ನೀವು 100% ಅದು ಯಾವ ಜಾಗದಿಂದ ಬರುತ್ತೆ, ನೀವು ತಗೋತಿರೋದು ಒರಿಜಿನಲ್ ತುಪ್ಪನ ಅಂತ ಖಂಡಿತವಾಗ್ಲೂ ಒಂದಿನ ನೀವು ಟೈಮ್ ಕೊಟ್ಟೇ ನೋಡಿ ತಗೊಳ್ಳಿ. ಅದಕ್ಕೇ ನಮ್ಮದು ಫಾರ್ಮು ವರ್ಷದ 365 ದಿನ ಫಾರ್ಮ್ ವಿಸಿಟ್ ಅವೈಲೇಬಲ್ ಇರುತ್ತೆ. ಯಾರಾದರೂ ಯಾವ ಟೈಮಲ್ಲಾದ್ರೂ ಬರ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರು 9019996427. ಮತ್ತು ಎಲ್ಲ ಪ್ರಾಡಕ್ಟ್ ಮೇಲೂ ನಮ್ಮ ಫಾರ್ಮ್ ಲೊಕೇಶನ್ ಅವೈಲೇಬಲ್ ಇರುತ್ತೆ. ಸೊ ನೀವು ಎನಿ ಟೈಮ್ ಫಾರ್ಮ್ ವಿಸಿಟ್ ಮಾಡ್ಬೋದು, ಬಂದು ಚೆಕ್ ಮಾಡ್ಬೋದು. ಎನಿ ಟೈಮ್ ನಾವು ಯಾವ ಥರ ಮಾಡ್ತೀವಿ, ಹಸುಗಳಿಗೆ ಯಾವ ಥರ ಫೀಡಿಂಗ್ ಮಾಡ್ತೀವಿ ಅದನ್ನೆಲ್ಲ ಬಂದು ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ಥ್ಯಾಂಕ್ ಯು ಸರ್. ಮುಂದೆ ಹೋಗೋಣ. ಇಲ್ಲಿ ನಮ್ಮ ಲೋಕಲ್ ತಳಿಗಳಿದ್ದಾವೆ. ಲೋಕಲ್ ಅಲ್ಲ, ಇದು ಕೂಡ ಒಂದು ವಿಭಿನ್ನವಾದಂಥ ಅಳಿವಿನ ಅಂಚಿನಲ್ಲಿರುವಂಥ ತಳಿ ಅಂತ ಹೇಳ್ಬೋದು. ಸ್ವರ್ಣ ಕಪಿಲ ಅಂತ ಈ ತಳಿ ಹೆಸರು. ಹಾಗೆ ಇಲ್ಲಿ ಎರೆಹುಳ ಕೃಷಿ, ಎರೆಹುಳ ಗೊಬ್ಬರ ಅದರ ಕೃಷಿ ಕೂಡ ಇಲ್ಲಿದೆ. ಓಹೋ ಹೋ 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 ಸಕ್ಕತ್ತಾಗೈತೆ. ನೀವೆಲ್ಲ ಮೂವಿಗಳಲ್ಲಿ ನೋಡ್ಬೋದು ಈ ಥರ ಹಸುಗಳನ್ನ. ಆದರೆ ಸುತ್ತೂರು ಜಾತ್ರೆಗೆ ಬಂದರೆ ಈ ಥರದ್ದು ಸಾಕಷ್ಟು ಹಸುಗಳನ್ನ ನೀವು ನೋಡ್ಬೋದು. ಇದು ಪುಂಗನೂರಿನ ತಳಿ. ಇದು ನಿಂತಿಲ್ಲ, ಇದು ಮಲಗಿಲ್ಲ, ನಿಂತೈತೆ. ನಿಂತಿದ್ರು ಕೂಡ ನನ್ನ ಮಂಡಿಯಿಂದ ಕೆಳಗಡೆನೇ ಐತೆ ಕರು. ಈ ಸೈಜ್ ಐತೆ ನೋಡಿ. ಹಾಗೆ ಇಲ್ಲೊಂದು ಮಲಗಿದೆ. ಹಾಗೆ ಇದೊಂದು ಯಾವುದಿದು ಎಮ್ಮೆ, ಮುರ್ರಾ. ರೈತರಿದ್ದಾರೆ, ಮಾತಾಡ್ಸೋಣ. ಭಾಳ ದೈತ್ಯವಾಗೈತೆ. ಈ ಥರದ ಎಮ್ಮೆ ನೋಡೇ ಇರಲಿಲ್ಲ. ನೋಡಿದ್ರಣ ಎಲ್ಲಾದ್ರೂ? ಎಮ್ಮೆ ಎಲ್ಲ ಆನೆ ಅಂತವ್ರೆ. ಹತ್ರದಿಂದ ನೀವು ಇಲ್ಲಿ ನೋಡಿದ್ರೆ, ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಆದ್ರೆ ಹತ್ರದಿಂದ ನೋಡಿದ್ರೆ ಸಿಕ್ಕಾಪಟ್ಟೆ ದೈತ್ಯವಾಗೈತೆ. ಎಲ್ಲೇಣ ಒಂದು ಸ್ವಲ್ಪ ಇಲ್ಲಿ ನೋಡಿ ಹೆಂಗ್ ಕಾಣ್ತೈತೆ ಅಂತ. ರೈತರನ್ನ ಮಾತಾಡ್ಸೋಣ ಬನ್ನಿ. ಒಂದು ನಿಮಿಷ. 5 ವರ್ಷ ಅಂತ ಇದಕ್ಕೆ. ಓಹೋ ಹೋ ಹೋ ಹೋ. ಎಲ್ಲೇಣ ಒಂದು ಸ್ವಲ್ಪ ದರಿ ಬಿಡಿ ಸರ್. ಯಾವೂರವರು? ಮೇಲ್ಗಡೆ ಸರ್. ಯಾವೂರು? ಬೆಂಗಳೂರಣ್ಣ. ಇದು ನಾವು ಇಲ್ಲಿ ತನಕ ಈ ತರದ ಎಮ್ಮೆನೇ ನೋಡಿಲ್ಲ. ಹೌದು. ಯಾವ ತಳಿ ಇದು ಪಂಚಕಲ್ಯಾಣಿ ಅಂದ್ಬಿಟ್ಟು ಇದು. ಓಕೆ. ನಾವು ಗುಜರಾತಿಂದ ಪರ್ಚೇಸ್ ಮಾಡಿ ಹಳ್ಳಿ ಜನಗಳ ಹತ್ರ ಪರ್ಚೇಸ್ ಮಾಡಿ ನಮ್ಮ ಫಾರ್ಮರ್ಸ್ ಹಾಕಿದೀವಿ ಅಣ್ಣ. ದೇಶ ತಳಿ ಉಳಿಸ್ಬೇಕು ಅಂತ ಮಾಡ್ತಾ ಇದೀವಿ ಅಣ್ಣ. ಹೌದಾ? ಹೌದು. ನಿಮ್ಮ ಫಾರ್ಮ್ ಹೆಸರು ಸರ್? ಬೇಸಿಕ್ ಕೃಷ್ಣ ಗೋಶಾಲ ಅಂದ್ಬಿಟ್ಟು. ಓಕೆ. ಒಟ್ಟು ಎಷ್ಟು ಜಾನುವಾರುಗಳಿದೆ ನಿಮ್ಮ? ಜಾನುವಾರು 550 ಇದೆಯಾ ಅಣ್ಣ. 550? ಬೆಂಗಳೂರಲ್ಲಿ ಎಲ್ಲಿ ಸರ್ ನಿಮ್ಮ ಅಡ್ರೆಸ್? ಬೊಮ್ಮನಹಳ್ಳಿ, ಬೇಗೂರು. ನಿಮ್ಮ ಉದ್ದೇಶ ಏನು ಸರ್? ಅಂದ್ರೆ ಹಾಲಿನ ಮಾರಾಟಕ್ಕ ಅಥವಾ? ಇಲ್ಲ, ನಮ್ಮ ದೇಶ ತಳಿ ಉಳಿಸ್ಬೇಕು ಅಂತ. ಯಾವ್ಯಾವ ತಳಿ ಇದೆ ನಿಮ್ಮಲ್ಲಿ? ನಮ್ಮ ಹತ್ರ 30 ತಳಿ ಹಸು ಇದೆ ಸರ್. ಯಾವ್ಯಾವ್ದಿದೆ? ಇದು ಪಂಚಕಲ್ಯಾಣಿ ಒಂದು, ಗುಜರಾತ್ ಒಂದು, ಕಾಂಗ್ರೆಸ್ ಒಂದು, ಪುಂಗನೂರು ಒಂದು, ನಾನಾ ರೀತಿ ನಮ್ಮ ಹತ್ರ. ಇದು ಸರ್ ಮತ್ತೆ ನಮ್ಗೆ ಇದು ಹಾಲಿನ ವಿಷಯಕ್ಕೆ ಬಂದ್ರೆ ಎಷ್ಟು ಲೀಟರ್ ಹಾಲು ಕೊಡ್ಬೋದು? ಹಣ ಒಂದು 20 ರಿಂದ 25 ಕೊಡ್ತಾರೆ ಪರ್ ಡೇ. ಪರ್ ಡೇಗೆ? ಪರ್ ಡೇ. ಒನ್ ಟೈಮ್ಗೆ ನಿಮ್ಗೆ ಏನಿಲ್ಲ ಅಂದ್ರೂ 12 ವರ್ಷ. ಹೌದು ಹೌದು ಹೌದು. ಬಹಳ ದೈತ್ಯವಾಗೈತೆ ಸರ್. ಹೌದು ಸರ್. ಮತ್ತೆ ಕೋಣ ಕೂಡ ನಿಮ್ದೇನಾ? ಹೌದು, ಕೋಣ ನಮ್ದು ಸರ್. ಇಲ್ಲಿ ಯಾವ್ಯಾವ್ದ ವೆರೈಟಿ ತಂದಿದ್ದೀರಾ ಸರ್? ಇದು ಕಾಂಗ್ರೆಸ್ ಒಂದಿದೆ, ಆಮೇಲೆ ಗಿರ್ ಒಂದಿದೆ, ಜಾಬ್ರಾಬಾದಿ ಒಂದಿದೆ, ಪಂಚಕಲ್ಯಾಣ ಇದೆ, ಪೊಂಗನೂರು ಇದೆ. ಅದೊಂದು ಕಾಂಗ್ರೆಸ್ ಇದೆ ನೋಡಿ, ಅದು ಕಾಂಗ್ರೆಸ್ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್. ಸರ್ ಖಂಡಿತ ಶ್ರೀ ಕೃಷ್ಣ ಗೋಶಾಲೆ ಇವರು ಸುಮಾರು 550ಕ್ಕಿಂತ ಹೆಚ್ಚು ಬಗೆಯ ಜಾನುವಾರುಗಳನ್ನ ಸಾಕಿದ್ದಾರೆ. ಹಾಗೆ 30 ವಿವಿಧ ತಳಿಯ ಜಾನುವಾರುಗಳು, ದೇಸಿ ತಳಿಗಳನ್ನ ಉಳಿಸಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಇವರು ಶ್ರೀ ಕೃಷ್ಣ ಗೋಶಾಲೆನ ಪ್ರಾರಂಭ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಅಂದ್ರೆ ಅವರು ಖುಷಿಗೋಸ್ಕರ ಸಾಕೋದು. ಎತ್ತುಗಳಿಗೆ 15 ಲಕ್ಷ ಕೊಟ್ಬಿಡ್ತಕ್ಕಂತಾರೆ. ಏನೂ ಕರೆಯೋದಿಲ್ಲ ಗುರು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಎಮ್ಮೆಗೆ ಸರಿ ಸುಮಾರು 5 ಲಕ್ಷ ಬೆಲೆ ಹೇಳ್ತಾ ಇದ್ದಾರೆ. ಇಲ್ಲಿ ಕೇಳಿದ್ರು ಒಬ್ರು ರೈತ ಮಹಿಳೆ,
ಎಷ್ಟು ಹಾಲು ಕರೆಯುತ್ತೆ ಆ ಹಸು ಎಮ್ಮೆ ಅಂತ. ನಾನು ಹೇಳಿದೆ 25ರಿಂದ 30 ಲೀಟ್ರ್ ಹಾಲು ಕರೆಯುತ್ತೆ ಅಂತ. ಅವರು ಲಾಸ್ ಅಲ್ವಾ ಅಂತ ಹೇಳಿದ್ರು. ಇವಾಗ ಲಾಭದ ವಿಷಯ ಬರಲ್ಲ. ಸಾಕಷ್ಟು ಜನ ತಮ್ಮ ಪ್ರೀತಿಗೋಸ್ಕರ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಶೋಕಿ ಅಂತ ಶುರುವಾಗಿದೆ. ನೀವು ಯಾವುದೇ ಕಾರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ಅವರು ಬೇರೆ ಥರ ಶೋಕಿ ಮಾಡ್ತಾರೆ. ಆದರೆ ನಮ್ಮ ರೈತರು ದನ ಕರುಗಳು, ಕುರಿ, ಕೋಳಿ, ಟಗರು ಈ ಥರದನ್ನ ಸಾಕಿ ಇಲ್ಲಿ ಶೋಕಿ ಮಾಡ್ತಾರೆ. ಅದಕ್ಕೋಸ್ಕರ ಆ ಎಮ್ಮೆಗೆ 5 ಲಕ್ಷ ಬೆಲೆ ಕಟ್ಟಿದ್ದಾರೆ. ಯಾವ್ರವ್ರು? ನಂಜನಗೂಡು ಹುಡುಗರು. ಚಾಮಲಾಪುರದ ಉಂಡಿನಾ? ಚಾಮಲಾಪುರದ ಉಂಡಿ ಹುಡುಗರೆಲ್ಲ ಬಂದಿದ್ದಾರೆ. ಹೆಂಗೈತೆ ಜಾತ್ರೆ? ಯಾರ್ಯಾರು ಬಂದಿದ್ದೀರಾ? ಓಕೆ. ನಿಮ್ಗೆ ಹತ್ರ ಐತಲ್ಲ ಸುತ್ತೂರು, ಯಾವತ್ತಿಂದ ಬರ್ತಾ ಇದ್ದೀರಾ? ನೋಡಿ, ಓಕೆ. ಇವ್ರು ಹೇಳ್ತಾ ಇರೋದು ಬೇರೆ ಗೊಂಬೆ ಇರ್ಲಿ. ನೋಡಿ, ಹತ್ರದಲ್ಲಿದ್ರೆ ಊರಿನ ಅಕ್ಕಪಕ್ಕದಲ್ಲಿ, ಜಾತ್ರೆ ಊರುಗಳ ಅಕ್ಕಪಕ್ಕದಲ್ಲಿದ್ರೆ ಇದೊಂಥರ ಖುಷಿ ಇರುತ್ತೆ. ದಿನ ಬರ್ಬೋದು, ಜಾತ್ರೆ ನೋಡ್ಬೋದು. ಓಕೆ. ಕಬ್ಬಿನ ಹಾಲಿನ ಕೇಂದ್ರ. ಜಾತ್ರೆ ನೋಡಿ ಸುಸ್ತಾಗಿ ಬಿಸಿಲಲ್ಲಿ ಎಲ್ಲ ಸಾಕಾಗಿ ಬಂದವ್ರಿಗೆ ಇಲ್ಲಿ ಕಬ್ಬಿನಲ್ಲಿ ಮಾರ್ತಾ ಇದ್ದಾರೆ, ತಗೊಂಡು ಕುಡಿಬೋದು. ಅಣ್ಣ 2 ಕೊಡಿ. ನಮ್ಮ ರೇಷ್ಮೆ ಕೃಷಿಕರು ಚಿನ್ನಮಳ್ಳಿ ಮಹೇಶ್ ಅವರು ತಮ್ಮ ಹಳ್ಳಿಕರು ಹೋರಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅವರ ಕಳೆದ ಒಂದು ವಿಡಿಯೋ ಕೂಡ ಮಾಡಿದ್ದೆ. ರೇಷ್ಮೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ರು. ಇವರು ಬಂಡೂರು ಕುರಿ ಮತ್ತು ಅನೇಕ ಕೃಷಿ ಬಂಡೂರು ಕುರಿ ಹಾಗೆ ಹಸುಗಳು ಮತ್ತು ಎತ್ತುಗಳನ್ನ ಇವರು ಸಾಕ್ತಾರೆ. ನಾನಿವಾಗ ಮುಂದ್ಗಡೆ ಹೋಗಿದ್ದು ಮತ್ತೆ ಹಿಂದಕ್ಕೆ ಬಂದೆ. ಏನಕ್ಕೆ ಅಂದರೆ ಕಂಗಾಯಂ ತಳಿ ಅನ್ನೋ ಒಂದು ಎತ್ತುಗಳನ್ನ ಪ್ರದರ್ಶನ ಮಾಡೋಕ್ಕೆ. ಇದಕ್ಕೆ ಶನೀಕರ ಅಂತ ಒಂದು ಹೆಸರಿಟ್ಟಿದ್ದಾರೆ ನಮ್ಮ ಮುಡುಗುಂಡದ ಶಿವ ಅವರು. ಕಳೆದ ವರ್ಷ ಇದೇ ಗೊತ್ತಲ್ಲಿ ಗರಡಿಯ ಅಂತ ಒಂದು ಯಾವುದೋ ಅದು ತಳಿ, ಗಿರ್ ತಳಿನ ಇಲ್ಲಿ ಪ್ರದರ್ಶನ ಮಾಡಿದರು. ಈ ವರ್ಷ ಕಂಗಾಯಂ ಅನ್ನೋ ತಳಿನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಗೊತ್ತಲ್ಲ ಅವ್ರು ಇಲ್ಲ, ಹೋಗೋಣ, ಸಿಕ್ಕಿದಾಗ ಮಾತಾಡ್ಸ್ಕೊ ಬರೋಣ. ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಇಲ್ಲಿ ಒಂದಷ್ಟು ಫರ್ಟಿಲೈಸರ್ ಕಂಪ್ನಿಗಳು ತಮ್ಮ ಪ್ರಾಡಕ್ಟ್ಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೀವೇನಾದರೂ ಇಲ್ಲಿ ಬಂತು ಅಂದರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಕೃಷಿ ಬಗ್ಗೆ, ಮತ್ತು ಕೃಷಿಗೆ ಬಳಸುವಂಥ ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ಅನೇಕ ಮಾಹಿತಿ ಸಿಗುತ್ತೆ. ಏರಿಸ್ ಆಗ್ರೋ ಲಿಮಿಟೆಡ್ ಅವರು ತಮ್ಮ ಪ್ರಾಡಕ್ಟ್ಗಳನ್ನ ಇಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ. ಸಾಕಷ್ಟು ಪ್ರಾಡಕ್ಟ್ಗಳಿದೆ ಸರ್. ಟೋಟಲ್ ನಂಬರ್ ಆಫ್ ಪ್ರಾಡಕ್ಟ್ಸ್ 125 ಪ್ರಾಡಕ್ಟ್ಸ್ ಇದೆ ಸರ್. ಓಕೆ. ಇವ್ರ ಹತ್ರ 125 ಪ್ರಾಡಕ್ಟ್ಸ್ ಇದ್ದಾವೆ. ಏನೇನೆಲ್ಲ ಸರ್ ನಮ್ಮದು ಬೇಸಿಕಲಿ ಎಲ್ಲದನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲದನ್ನು ಬರುತ್ತೆ. ತುಂಬ ಹಳೆ ಕಂಪ್ನಿ ಇದು. 1969ನೇ ಇಸ್ವಿನಲ್ಲಿ ಶುರುವಾಗಿರೋ ಅಂಥದ್ದು. ಇದು ಏನು ಅಂತಂದರೆ ಆ ಟೈಮಲ್ಲಿ 1969ರಲ್ಲೇ ಇನ್ನು ಫರ್ಟಿಲೈಸರ್ಸನ್ನೇ ಯೂಸ್ ಮಾಡ್ತಿರ್ಲಿಲ್ಲ. ಆ ಟೈಮಲ್ಲೇನೇ ಮೈಕ್ರೋ ನ್ಯೂಟ್ರಿಯೆಂಟ್ಸು ಶುರು ಮಾಡಬೇಕು ಅಂತಂದ್ಬಿಟ್ಟು ನಮ್ಮ MD ಸರ್ ಎಲ್ಲದನ್ನು ಸ್ವಲ್ಪ ಇದ್ರ ಬಗ್ಗೆ ಆಲೋಚನೆ ಮಾಡಿ ಆವಾಗ ಶುರು ಮಾಡಿರೋ ಅಂಥ ಒಂದು ಕಂಪ್ನಿ ಇದು. ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲದನ್ನು ಸಿಗುತ್ತೆ, ಮತ್ತು ಆಮೇಲೆ ಪೆಸ್ಟಿಸೈಡ್ಸನ್ನು ಸಿಗುತ್ತೆ ಸರ್. ಸಾಕಷ್ಟು ಫರ್ಟಿಲೈಸರ್ ಕಂಪ್ನಿಗಳು ನೀವು ನೋಡಿದ್ರಿ. ಇವಾಗ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಒಂದು ಫ್ರೆಶ್ ಜ್ಯೂಸ್ ಇದೆ, ಕುಡಿಯೋಣ ಅಂದರೆ ಸಿಕ್ಕಾಪಟ್ಟೆ ರಶ್ಶು. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಜ್ಯೂಸ್ ಕುಡಿತಾ ಇದ್ದೀವಿ. ನಮಗೆ ವಸ್ತು ಪ್ರದರ್ಶನ ಒಳಗಡೆ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಟೈಮ್ ತಗೊಬಿಡುತ್ತೆ. ಯಾವುದನ್ನು ತೋರಿಸೋದು ಯಾವುದನ್ನು ಬಿಡೋದು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊಂದು ಮಳಿಗೆಗಳು ಮತ್ತು ಅಷ್ಟೊಂದು ವಿಶೇಷವಾಗಿರುವಂಥವನ್ನ ನಾನು ನಿಮಗೆ ತೋರಿಸಿದ್ದೀನಿ. ಅಂದರೆ ನಿಮಗೆ ಒಂದಷ್ಟು ಅನುಕೂಲ ಆಗಬೇಕು ಆ ಥರದ ಮಾಹಿತಿ ಕೊಟ್ಟಿದ್ದೀನಿ. ಕೊನೆಯದಾಗಿ ಒಂದು ರೈತರ ಕೃಷಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಟ್ರ್ಯಾಕ್ಟರ್, ಆ ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ತೋರಿಸ್ಬಿಟ್ಟು ನಾವು ವಸ್ತು ಪ್ರದರ್ಶನದಿಂದ ಹೊರಗಡೆ ಹೋಗೋಣ. ಹೊರಗಡೆ ಹೋದರೆ ನಿಮಗೆ ದೇವಸ್ಥಾನ ಮತ್ತು ಇದು ದಾಸೋಹ ಭವನ ಎರಡೂ ಇದೆ. ಎರಡೂ ಕೂಡ ಕವರ್ ಮಾಡ್ತೀನಿ ಆದಷ್ಟು. ಅವೆರಡು ಆದಮೇಲೆ ನಿಮಗೆ ನಮ್ಮ ವಿಡಿಯೋನ ಮುಗಿಸೋಣ. ವಿಡಿಯೋ ಇನ್ನೂ ಮುಂದೆ ತುಂಬ ಲೆಂತ್ ಇರುತ್ತೆ, ನೋಡ್ತಾ ಇರಿ. ಒಂದಷ್ಟು ರೇಷ್ಮೆ ಕೃಷಿ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಸಿಗುತ್ತೆ. ಸಂಪೂರ್ಣ ರೇಷ್ಮೆ ಮನೆ, ರೇಷ್ಮೆ ಬಿತ್ತನೆ, ಸಾಕಾಣಿಕೆ ಮತ್ತು ರೇಷ್ಮೆ ಉಪ ಪದಾರ್ಥಗಳು, ಹಾಗೆ ರೇಷ್ಮೆಯಲ್ಲಿ ಆಧುನೀಕರಣ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿ ಸಿಗುತ್ತೆ ಈ ಎರಡು ಸ್ಟಾಲ್ಗಳಲ್ಲಿ. ಮಾರ್ಕೆಟ್ ಬಗ್ಗೆ ಆಗಲಿ. ನೀವು ಇವಾಗ ನೋಡ್ತಾ ಇರುವಂಥದ್ದು
ಕೃಷಿಯಲ್ಲಿ ಬಳಸುವಂಥ ಆಧುನಿಕ ಉಪಕರಣಗಳು ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಂಪ್ ಸೆಟ್ಗಳು ಮತ್ತು ಮೋಟಾರ್ಗಳು, ಹಾಗೆ ಟಿಲ್ಲರ್ಗಳು, ಇನ್ನಿತರ ಆಧುನಿಕ ಟೆಕ್ನಾಲಜಿ ನೀವೇನೇನು ಉಪಯೋಗಿಸ್ತೀರಾ ಅಂದರೆ ಡ್ರಿಪ್ ಇರಿಗೇಷನ್ನು, ಅದ್ರ ಬಗ್ಗೆ ಒಂದಷ್ಟು ಪ್ರಾಡಕ್ಟ್ಗಳು ಬಂದಿವೆ. ಅದರಲ್ಲಿ ಮುಖ್ಯವಾಗಿ ಟ್ರ್ಯಾಕ್ಟರ್ ಸೆಗ್ಮೆಂಟು, ರೈತರಿಗೆ ಅನುಕೂಲವಾದಂಥ ಟ್ರ್ಯಾಕ್ಟರ್ಗಳು ಇಲ್ಲಿ ನಿಮಗೆ ನೋಡೋಕೆ ಸಿಗ್ತವೆ. ನಾನಿವಾಗ ನಿಮ್ಮನ್ನು ಕ್ಯಾಪ್ಟನ್ ಟ್ರ್ಯಾಕ್ಟರ್ಸ್ ಅವರ ಸ್ಟಾಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾರೆ. ನಮ್ಮ ಪಣಿ ಸರ್ ಇದ್ದಾರೆ, ಅವ್ರ ಹತ್ರನೇ ಕ್ಯಾಪ್ಟನ್ ಟ್ರ್ಯಾಕ್ಟರ್ಸ್ ಬಗ್ಗೆ ಒಂದಷ್ಟು ಮಾಹಿತಿ ತಗೊಳ್ಳೋಣ. ಕಳೆದ ವರ್ಷಕ್ಕಿಂತ ಒಂದಷ್ಟು ವೆರೈಟಿಗಳು ಮತ್ತು ಒಂದಷ್ಟು ಕಲರ್ಸಲ್ಲಿ ನಮ್ಮ ಕ್ಯಾಪ್ಟನ್ ಟ್ರ್ಯಾಕ್ಟರ್ಸು ನಿಮಗೆ ಅವೈಲಬಲ್ ಇದೆ. ನಮಸ್ತೆ, ನನ್ನ ಹೆಸರು ಪಣಿರಾಜಮೂರ್ತಿ ಅಂತ, ಮೂಲತಃ ಕುದೇರು ಗ್ರಾಮ, ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ. ಕಳೆದ ವರ್ಷದಲ್ಲಿ ನಾವು ಸುತ್ತೂರು ಜಾತ್ರೆಯಲ್ಲೇ ಈ ನಮ್ಮ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಶೋರೂಮನ್ನು ಇನಾಗ್ರೇಟ್ ಮಾಡಿದ್ವಿ. ಅಂದರೆ ಫಸ್ಟು ಕುದೇರಲ್ಲಿ ಸ್ಟಾರ್ಟ್ ಮಾಡಿದ್ವಿ, ನಂತರ ಈಗ ಚಾಮರಾಜನಗರದಲ್ಲಿ ಮಾಡಿದ್ದೀವಿ. ಈಗ ಗುಂಡ್ಲುಪೇಟೆ, ಮುಂದಿನ ತಿಂಗಳಲ್ಲೂ ಗುಂಡ್ಲುಪೇಟೆಯಲ್ಲಿ ಚಾಮರಾಜನಗರ ರಸ್ತೆಯಲ್ಲಿ ನಾವು ಈ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಶೋರೂಮನ್ನು ಓಪನ್ ಮಾಡಿದ್ದೀವಿ. ರೈತ ಬಂದವರೇ, ಇದ್ರ ಬಗ್ಗೆ ನಿಮಗೆ ನಮ್ಮ ಕ್ಯಾಪ್ಟನ್ ಟ್ರ್ಯಾಕ್ಟರು 20 HP ಇಂದ 28 HP ವರೆಗೂ ಸಹ ವಿವಿಧ ವೇರಿಯಂಟ್ಗಳಲ್ಲಿ ಸಿಗುತ್ತೆ. ಅದರ ಜೊತೆಗೆ 8 ವಿವಿಧ ಬಣ್ಣಗಳಲ್ಲಿ ನಮ್ಮ ಕ್ಯಾಪ್ಟನ್ ಟ್ರ್ಯಾಕ್ಟರ್ ದೊರೀತಾ ಇದೆ. ಈಗ ನೋಡ್ತಾ ಇರೋಂಥ ವೆಹಿಕಲ್ ನೀವು 28 HP ಇಂಜಿನ್ನು, 3 ಸಿಲಿಂಡರ್ಸು ಮತ್ತು 4 ವೀಲ್ ಡ್ರೈವ್. ಮತ್ತು ಈ ಗೇರ್ ಬಾಕ್ಸ್ ಬಂದು ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್ ಬಂದಿದೆ. ಅದರಲ್ಲಿ 9+3 ಗೇರ್ ಬರ್ತಿದೆ. ಅದರ ಜೊತೆಗೆ ರೈತರಿಗೆ ಸುತ್ತೂರು ಜಾತ್ರಾ ವಿಶೇಷವಾಗಿ ಇಂಜಿನ್ 28 HP ಇಂಜಿನ್ನು, ಯಾವುದಾದ್ರೂ ಕಲರ್ ತೊಗೊಂಡ್ರು ಸರಿ 28 HP ಇಂಜಿನ್ನು ಮತ್ತು 30 ಬ್ಲೇಡ್ ರೊಟೋವೇಟರು, ಒಂದು 5 ನೇಗ್ಲು ಅಥವಾ 3 ನೇಗ್ಲು, ಒಂದು ಬೆಡ್ ಮೇಕರ್, ಇಷ್ಟನ್ನು ಸಹ ರೈತರಿಗೆ 7,20,000 ರೂಪಾಯಿಗೆ ನಾವು ಸುತ್ತೂರು ಜಾತ್ರೆಯಲ್ಲಿ ಬುಕ್ ಮಾಡಿದವ್ರಿಗಾಗಲಿ ಅಥವಾ ಎನ್ಕ್ವೈರಿ ಮಾಡಿದವ್ರಿಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ 30 ಬ್ಲೇಡ್ ರೊಟೋವೇಟರ್ಗೆ ಸಬ್ಸಿಡಿನೂ ಸಹ ಸಿಗ್ತಾ ಇದೆ. ಮುಖ್ಯವಾಗಿ ಹೇಳಬೇಕು ಅಂತಂತಂದರೆ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯಲ್ಲಿ ಸಹ ನಮ್ಮ ಈ 28 HP ಮತ್ತು 25 HP ಎರಡೂ ವೆಹಿಕಲ್ಗಳಿಗೂ ಸಹ, ಟ್ರ್ಯಾಕ್ಟರ್ಗಳಿಗೂ ಸಹ ಸಬ್ಸಿಡಿ ಸಿಗ್ತಾ ಇದೆ. ಬಿಲೋ PTO 20 HP ಒಳಗಡೆ ಯಾವ್ಯಾವುದು ವರ್ಕ್ ಆರ್ಡರ್ಗಳು ಸಿಗುತ್ತೆ ಅದಕ್ಕೆ 25 HP ಇಂಜಿನ್ ಸಬ್ಸಿಡಿ ಸಿಗ್ತಾ ಇದೆ. ಅದರಲ್ಲಿ ಜನರಲ್ಗೆ 75,000 ರೂಪಾಯಿ, SC ST ಜನಾಂಗದವರಿಗೆ 1,87,000 ರೂಪಾಯಿ ಸಹಾಯಧನ ಸಿಗ್ತಾ ಇದೆ. ಎಬೋ PTO 20 ರಿಂದ 40 ಬರ್ತಾ ಇದ್ದ ವರ್ಕ್ ಆರ್ಡರ್ಗಳಿಗೆ 28 HP ಇಂಜಿನ್ನು ಸೇಮ್ ಜನರಲ್ಗೆ 75,000 ಮತ್ತು SC STಗಳಿಗೆ 1,87,000 ರೂಪಾಯಿ ಸಹಾಯಧನ ಸಿಗ್ತಾ ಇದೆ. ಜೊತೆಗೆ ಇದರ ಸರ್ವೀಸು ರೈತರುಗಳು ಈ ಶೋರೂಮ್ಗೆ ಬಂದು ಟ್ರ್ಯಾಕ್ಟರ್ ತಗೊಂಡು ಹೋದ್ಮೇಲೆ ಪುನಃ ಯಾವುದೇ ಕಾರಣಕ್ಕೂ ಬಂದು ನಮ್ಮ ಶೋರೂಮಲ್ಲಿ ಸರ್ವಿಸು ಬರೋಂಗಿಲ್ಲ. ರೈತರ ಮನೆ ಬಾಗಿಲಿಗೆ ನಾವು ಒಂದು ಸ್ಲೋಗನ್, ರೈತರ ಮನೆ ಬಾಗಿಲಿಗೆ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಅಂದಂಗೆ ಸರ್ವೀಸು ಸಹ ನಾವು ರೈತರ ಮನೆಗೆ ಹೋಗಿ ಅಥವಾ ಜಮೀನಿಗೆ ಹೋಗಿ ನಾವು ಸರ್ವಿಸ್ನ ಮಾಡಿಕೊಡ್ತಾ ಇದ್ದೀವಿ. ರೈತ ಬಾಂಧವರು ಕ್ಯಾಪ್ಟನ್ ಟ್ರ್ಯಾಕ್ಟರ್ನ ಕೊಡಬೇಕಾಗಿದ್ರೆ ನನ್ನನ್ನು ಸಂಪರ್ಕಿಸ್ಕೋಬೋದು. ನನ್ನ ಹೆಸರು ಆಲ್ರೆಡಿ ನಿಮಗೆ ಹೇಳಿದಂಗೆ ಪಣಿರಾಜಮೂರ್ತಿ ಅಂತೇಳಿ. ನನ್ನ ಕಾಂಟ್ಯಾಕ್ಟ್ ನಂಬರ್ 9945510259. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್. ನಮ್ಮದು ನಿವೋಲ್ಯಾಂಡ್ ಟ್ರ್ಯಾಕ್ಟರ್ ಅಂತ. ಇದು ನಮ್ಮ ಟ್ರ್ಯಾಕ್ಟ್ರಲ್ಲಿ ಬಂದು ಚಿಕ್ಕ ಟ್ರ್ಯಾಕ್ಟ್ರು, ಮಿನಿ ಟ್ರ್ಯಾಕ್ಟ್ರು ಸಿಂಬಾ ಅಂತ. ಇದು 30 HP ಇರ್ತದೆ ಟ್ರ್ಯಾಕ್ಟ್ರು. ಇದರ ರೇಟ್ ಬಂದು 6,500 ವಿತ್ ರೋಟಾವೇಟರ್ ಸಮೇತ ಇರ್ತದೆ. ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದೀವಿ. ಆಮೇಲೆ ಸುತ್ತೂರು ಜಾತ್ರೆಗೆ ವಿಶೇಷವಾಗಿ 10 ರಿಂದ 20,000 ಡಿಸ್ಕೌಂಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದ್ದೀವಿ. ನಮ್ಗೆ ಯಾವುದೇ ಹೈಯರ್ HP ಆಗಲಿ ಅಥವಾ ಚಿಕ್ಕ HP ಆಗಲಿ ಅಥವಾ ದೊಡ್ಡ HP ಯಾವುದೇ ತಗೊಂಡ್ರು 5 ರಿಂದ 10,000 ಡಿಸ್ಕೌಂಟ್ ಕೊಡಬೇಕು ಅಂತ ನಮ್ಮ ಬಾಸ್ ಕಡೆಯಿಂದ ಹೇಳೋರೆ. ಹಂಗಾಗಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಇಲ್ಲಿ ಬಂದು ಸ್ಟಾಲ್ನ ಹಾಕಿದ್ದೀವಿ. ಹೋದ ವರ್ಷ ಚೆನ್ನಾಗಿ ನಡೀತು, ಈ ವರ್ಷವೂ ಚೆನ್ನಾಗಿ ನಡೀತಾ ಇದೆ. ಅದೇ ಥರ ಪ್ರತಿ ವರ್ಷವೂ ನಡೀಲಿ ಅನ್ನೋ ನಮ್ಮ ಉದ್ದೇಶ ಆಗಿದೆ. ಅಲ್ಲಿ ಹಾಲೆಂಡ್ ನೋಡಿದ್ರೆ ಇಲ್ಲಿ ಡ್ಯೂಸ್ ಫಾರ್ ಟ್ರ್ಯಾಕ್ಟರ್ ಇದೆ. ಸಾಕಷ್ಟು ಮಾಹಿತಿನ ನಾನು ನಿಮಗೆ ಕೊಟ್ಟೆ ಅಂತ ಅಂದ್ಕೊಂಡಿದ್ದೀನಿ. ಸಮಯದ ಅಭಾವದಿಂದ ನಾವು ವಸ್ತು ಪ್ರದರ್ಶನ ಮತ್ತು ಕೃಷಿ ಮೇಳನ ಇಲ್ಲಿಗೆ ಕೊನೆ ಮಾಡ್ತೀವಿ. ಮುಂದೆ ಒಂದಷ್ಟು ಹಳ್ಳಿ ಕಾರ್ ಮತ್ತು ದೇವಸ್ಥಾನ ಹಾಗೆ ದಾಸೋಹ ಭವನದ ಮಾಹಿತಿ ಕೊಡಬೇಕು ನಿಮಗೆ, ಅದಕ್ಕೋಸ್ಕರ ಅಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಸರ್, ಇದು ಜಲ್ಲಿಕಟ್ಟಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾನೇ ರ್ಯಾಶ್ ಅಂತಂದ್ರೆ ನಾವು 10 ಆಳಲ್ಲ 20 ಆಳು ಬಂದ್ರು ಇದನ್ನ ದಗ್ಸಕ್ಕೆ ಆಗಲ್ಲ.